ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಎಂಟಿ ಕೃಷ್ಣಪ್ಪ ತುರುವೇಕೆರೆಯಲ್ಲಿ ಹೇಳಿದರು. ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಕೌಶಲ್ಯ ಪಥ, ಯುವ ಸಬಲೀಕರಣ, ನವೋದಯ, ಸೈನಿಕ್, ಮುರಾರ್ಜಿ, ಕಸ್ತೂರಿಬಾ ಇತರೆ ವಸತಿ ಶಾಲೆಗಳ ಉಚಿತ ಪ್ರವೇಶ ಕುರಿತು ವಿದ್ಯಾರ್ಥಿ ಹಾಗೂ ಪೋಷಕರ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಖುಷಿ ಏನಪ್ಪಾ ಅಂದ್ರೆ, ನಮ್ಮ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಆಗಬೇಕಾದ್ರೆ ಏನ್ ಪ್ರೊಸೀಜರ್ ಅಲ್ವಲ್ಲ, ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಮನವಿನಿ ಕೊಡ್ತಾರೆ. ಅದ್ರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳು ಸಹ 100% ಅಡ್ಮಿಷನ್ ಆಗ್ತದೆ. ನಮ್ಮ ಒತ್ತಡ ಇನ್ನೂ ಜಾಸ್ತಿನೇ ಆಗ್ತವೆ. ಗಲಾಟೆಗೆ ಏನು ಮಾಡೋಕ್ಕಾಗಲ್ಲ. ಒಂದು ಖುಷಿ ಇದ್ರೆ, ಈ ವಸತಿ ಶಾಲೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ರಿಸಲ್ಟ್ ಇದೆ. ಅದು ನಮಗೆ ಖುಷಿ ತರುವಂತ ವಿಚಾರ. ಯಾತಿಗೆ ಪೇರೆಂಟ್ಸ್ ಮಕ್ಕಳು ಅಲ್ಲಿ ಬರ್ತಾರೆ ಅಂದ್ರೆ, ಆ ಶಾಲೆಯಲ್ಲಿ ಓದ್ಬೇಕು ಅಂತ ಭಾವನೆನ ಇಟ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಪಾಪ ನಾನು ಅವ್ರಿಗೆ ಫೋನ್ ಮಾಡಿಲ್ಲ, ಗಲಾಟೆ ಮಾಡ್ತೀವಿ, ಕೊಡ್ರಿ ಒಂದು ಸೀಟ್ ಅಂತ ಹೇಳ್ತೀವಿ. ಪಾಪ ಇಲ್ಲ ಅಂತಲ್ಲ, ಎಲ್ಲ ಒತ್ತಾಯ ನಡ್ಕೊಂಡು ಹೋಗ್ತಾ ಇದೆ. ವಿಶೇಷವಾಗಿ ನಮ್ಮ ತಾಲೂಕು ಹೈಯೆಸ್ಟ್ ಲಿಟ್ರಸಿ ಬಹುಶಃ ನಮ್ಮ ಜಿಲ್ಲೆನಲ್ಲಿ ಎಲ್ಲೂ ಇಲ್ಲ. 82% ಆ ಕ್ರೆಡಿಟ್ ಬಹುಶಃ ನಮ್ಮ ಶಿಕ್ಷಕರ ಸಮುದಾಯಕ್ಕೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಾನು ಹೇಳಕ್ ಬಯಸ್ತೇನೆ. ಮುರಳೀಧರ್ ಹಾಲಪ್ಪ ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಪ್ರತಿ ತಾಲೂಕಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಾಲಪ್ಪ ಫೌಂಡೇಶನ್ ಇಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಆ ಹಾಸ್ಟೆಲ್ಗೆ, ವಸತಿ ಶಾಲೆಗೆ, ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಲಿಕ್ಕೆ ಮಾನದಂಡ ಏನೇನು? ಮೈಕ್ ಬೇಕೇನವ ನಿನಗಲ್ಲೇ ಅಲ್ಲ? ಮಾನದಂಡ ಇದೆಯಾ? ಇನ್ಕಮ್, ಫೀಸ್ ಕಟ್ಟಬೇಕಾ? ಎಷ್ಟು ವರ್ಷ ನಮ್ಮ ಮಕ್ಕಳಿಗೆ ವಯಸ್ಸಾಗಿರ್ಬೇಕು? ಸರ್ಕಾರದಿಂದ, ಇಲಾಖೆ ವತಿಯಿಂದ ಯಾವ್ಯಾವಾಗ ಅದನ್ನ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ, ಯಾವಾಗ ಬೇಕಾದ್ರೂ ಅಲ್ಲಿ ಸೇರ್ಬೋದಾ? ಪ್ರತಿಯೊಂದು ಅಂಶಗಳನ್ನ ಬಂದಿರ್ತಕ್ಕಂಥ ವಸತಿ ಶಾಲೆಯ ಮುಖ್ಯಸ್ಥರುಗಳು ನಿಮಗೆ ಮಾಹಿತಿಗಳನ್ನ ಹಂಚಿಕೊಡ್ತಾರೆ. ನಿಮ್ಮ ಮಕ್ಕಳಿಲ್ವಾ? ಸರ್ಕಾರದ ಏನೇ ಸ್ಕೀಮ್ ಇರಲಿ, ಜನಸಂಖ್ಯೆ ಪರಿಷ್ಕರಣೆ ಇರಲಿ ಅಥವಾ ಎಲೆಕ್ಷನ್ ಇರಲಿ, ಯಾರಿಗಾದ್ರೂ ಒಂದು ಚುಚ್ಚುಮದ್ದು ಲಸಿಕೆ ಹಾಕ್ಬೇಕಾಗಿರ್ಲಿ, ಕೆಲಸಗಳೆಲ್ಲ ಹಚ್ಚೋದು ನಮ್ಮ ಹೆಣ್ಮಕ್ಳಿಗೆ. ರೈತರುಗಳು ನಿಮ್ಮ ಕೃಷಿ ಸಖಿಯರನ್ನ ಕೇಳ್ತಾ ಇರ್ತಾರೆ, ಗೊಬ್ಬರ ಅಲ್ಲಿ ಸಿಗ್ತದೆ, ಬೀಜ ಅಲ್ಲಿ ಸಿಗ್ತದೆ, ನೀರ್ ಯಾವಾಗ ಬಿಡ್ತಾರೆ ಚಾನೆಲ್ಗೆ, ಪ್ರತಿಯೊಂದು ಮಾಹಿತಿಗಳು ನಿಮ್ ಕೈಯಲ್ಲಿ ಇರ್ತವೆ. ಹೌದಲ್ವಾ? ನಿಮ್ಗಳಿಗೆ ಈ ಮಾಹಿತಿಗಳು ಕೇಳ್ತಾರೆ ಊರಾಗೆ. ಯಾವ ಸ್ಕೂಲಿಗೆ ಮುರಾರ್ಜಿನೋ, ಚೆನ್ನಮ್ಮನೋ ಅಥವಾ ನವೋದಯ ಶಾಲೆಯವರು ಬಂದಿದ್ದಾರೆ ಇಲ್ಲಿ, ಸೆಂಟ್ರಲ್ ಸಿಲೆಬಸ್, ಒಳ್ಳೆ ಸ್ಕೋಪು. ಅಥವಾ ಮಿಲಿಟರಿ ಸ್ಕೂಲಿಗೆ ಏನಾದರೂ ಸೇರಿಸ್ಬೇಕಾ? ಒಳ್ಳೊಳ್ಳೆ ನಿಮ್ಮ ಮಕ್ಕಳು ಮುಂದೆ ದೊಡ್ಡ ದೊಡ್ಡ ಮಿಲಿಟರಿ ಆಫೀಸರ್ ಆಗ್ಬೇಕಾ? ಆರ್ಮಿ, ನೇವಿ, ಏರ್ ಫೋರ್ಸ್ ಇದಕ್ಕೇನಾದ್ರೂ ಸೇರಿಸ್ಬೇಕಾ? ಆ ಮಾಹಿತಿ ಕೊಡೋಕ್ಕೂ ನಮ್ಮ ಸೈನಿಕ್ ಸ್ಕೂಲ್ನವ್ರು ಇಲ್ಲಿಗೆ ಬಂದಿದ್ದಾರೆ. ಪೂರ್ತಿ ನಿಮಗೆ ಅದು ವೃತ್ತಾಂತ ಬೇಕು ಅಂತ ಹೇಳಿ ಪ್ರತಿ ತಾಲೂಕಲ್ಲೂ ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಿಮಗೋಸ್ಕರ ಅಥವಾ ನಿಮ್ಮ ಮುಖಾಂತರ ಬೇರೆಯವರಿಗೆ, ನಿಮ್ಮ ಊರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಸಿಗಬೇಕು ಅಂತೇಳಿ ಶಾಸಕರ, ಆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ನೀವು ಎಲ್ಲರೂ ಒಂದು 2 ನಿಮಿಷ ಮಾತಾಡೋದು, ಹೆಚ್ಚಿಗೆ ಯಾರು ಇಲ್ಲಿ ಭಾಷಣ ಮಾಡಕ್ಕೆ ಯಾರು ಬಂದಿಲ್ಲ. ಇಲ್ಲಿ ಅವ್ರ ಮಾತು ಮುಗಿದ ಮೇಲೆ ಅಥವಾ ಅವ್ರು ಮಾತಾಡ್ಬೇಕಾದ್ರೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಈಗ ನನ್ನ ಮಗ 7ನೇ ಕ್ಲಾಸ್, ಅವನೇ 8ನೇ ಕ್ಲಾಸ್ ಓದ್ತಿದ್ದಾನೆ. ಒಂದು ಒಳ್ಳೆ ಸೌಕರ್ಯಗಳು ಬೇಕು. ಅಜ್ಜನಹಳ್ಳಿ ನೀಡುವಂತ ಮಕ್ಕಳುಗಳು ಮತ್ತೆ ಪ್ರತಿಭಾವಂತ ಮಕ್ಕಳುಗಳು, ಬಡವರು ಮಕ್ಕಳೇ ಅಲ್ಲಿಗೆ ಒಂದು ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಅಜ್ಜನಹಳ್ಳಿ ನೀಡುವಂತ ಒಳ್ಳೊಳ್ಳೆಯ ಮಕ್ಕಳು ಸ್ಟೂಡೆಂಟ್, ಪ್ರತಿ ಮಕ್ಕಳು ಬಡವ ಮಕ್ಕಳೇ ಚೆನ್ನಾಗಿ ಸ್ಟೂಡೆಂಟ್, ಡ್ಯಾನ್ಸ್ ಮತ್ತೆ ಪ್ರತಿಭಾ ಕಾರಂಜಿ ಎಲ್ಲರೂ ಡ್ಯಾನ್ಸ್ ಸ್ಟೂಡೆಂಟ್ಗಳೇ. ಅವ್ರು ಸ್ವಲ್ಪ ನೀವು ಹೆಲ್ಪ್ ಮಾಡಿದ್ರೆ ಇನ್ನು ಮುಂದೆ ಬರುತ್ತೆ ಅಜ್ಜನಹಳ್ಳಿ ನೀಡುವಂತ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ತುರುವೇಕೆರೆಗೂ ನಾನು ಸಾಮಾನ್ಯ ಉಪಾಧ್ಯಕ್ಷರಾಗಿ ಬಡವಾಡ ಸಂಘದಲ್ಲಿ ಆಗಿದ್ದೀನಿ. ಎಲ್ಲ ಸರ್ಕಾರಿ ಕಡೆಯಲ್ಲ ನಾನು ಹೇಳಿದ್ದೀನಿ, ಬಡವರು ಮಕ್ಕಳಿಗೆಲ್ಲ ಸ್ವಲ್ಪ ಪ್ರೈವೇಟ್ ಸೀಟ್ ನಲ್ಲಿ 20
25 seats on the merit ಅಂತ ಹೇಳಿದ್ರಿ. ರಿಮೈನಿಂಗ್ 25 seats ವಿಶೇಷವಾಗಿ ಯಾರು ಅವ್ರು ಇಲ್ಲಿ ಬಂದವರು ಯಾರ್ಯಾರು ಇರುತ್ತೆ, ಡೈರೆಕ್ಟ್ ಆಗಿರುತ್ತಾ ಇಲ್ಲ ಅವ್ರಿಗೆ ಏನಾದರೂ ಸೀಟ್ ಇರುತ್ತಾ ಅಂತ ನೋಡ್ತೀವಿ. ನೇರವಾಗಿ ಆಯ್ಕೆ ಅಂದರೆ ಹೇಗೆ ಮಾಡ್ತೀರಾ? ಅವ್ರು ಪಡೆದಂಥ ಮಾರ್ಕ್ಸ್ ಮೇಲೆ ಮಾಡ್ತೀರಾ ಅಥವಾ ಈಗ 5 ಸೀಟ್ ಇರುತ್ತೆ, 6 ಜನ ಬಂದಿರ್ತಾರೆ, 5 ಜನನ ಹೇಗೆ ಆಯ್ಕೆ ಮಾಡ್ಬೋದು? ಸರ್, ಮೊದಲು ಬಂದವರಿಗೆ ಮೊದಲ ಆದ್ಯತೆ ಎನ್ನುವ ನಿಟ್ಟಿನಲ್ಲಿಯೇ ಯಾವ ಮಕ್ಕಳಿಗೆ ಎಲ್ಲಿ ಸೀಟ್ ಲಭ್ಯ ಇರುತ್ತೋ ಅಲ್ಲಿ ನೇರವಾಗಿ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಸೈನಿಕ್ ಶಾಲೆಯ ಷಣ್ಮುಖ್, ಮೊರಾರ್ಜಿ ಶಾಲೆಯ ಗಂಗಾಧರ್, ಇಂಡಿಯನ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ರುದ್ರಯ್ಯ ಹಿರೇಮಠ್, ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲ ಸತೀಶ್ ಜಾಮಾದಾರ್, ಮುರಾರ್ಜಿ ಮಲ್ಲಪ್ಪ ನಾವದಗಿ, ಗದಗಯ್ಯ ಹಿರೇಮಠ್, ಪ್ರಾಣೇಶ್ ಪಾಟೀಲ್, ಶಿಕ್ಷಕ ಡಿಪಿ ವೇಣುಗೋಪಾಲ್ ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಗುಬ್ಬಿ ತಾಲೂಕು. ದೂರವಾಣಿ 9611575513 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.